Hello viewers, welcome to my channel. Let us learn with me. ಇವತ್ತು ನಾವು ಇಂಟಿಜರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಪಾರ್ಟ್ 1 ನೋಡ್ತಾ ಹೋಗೋಣ. ಇಂಟಿಜರ್ಸ್ ಕಾನ್ಸೆಪ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಅದರಲ್ಲಿ ಮೊದಲನೇ ಕಾನ್ಸೆಪ್ಟು ಪ್ರಾಪರ್ಟೀಸ್ ಆಫ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟಿಜರ್ಸ್. ಓಕೆ, ಸೊ ಬಿಫೋರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದೀಸ್ ಪ್ರಾಪರ್ಟೀಸ್, I will discuss some important concepts you are already familiar in the 6th standard. ಓಕೆನಾ? ಅದು ಯಾವ್ದು ಅಂತಂದರೆ, ನೀವು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ನಂಬರ್ ಸಿಸ್ಟಮಲ್ಲಿ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ಸ್ ಇದೆ, ಇದು ಗೊತ್ತಿದೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದರೆ ನ್ಯಾಚುರಲ್ ನಂಬರ್ಸ್. ಸೊ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್? ದ ಕೌಂಟಿಂಗ್ ನಂಬರ್ಸ್, that is 1, 2, 3, 4, 5 and so on. These are all called as what? Natural numbers. Likewise ಅದೇ ರೀತಿ ಹೋಲ್ ನಂಬರ್ಸ್ ನಂಬರ್ ಸಿಸ್ಟಮ್ ಕೂಡ ಇದೆ. ಸೊ ಹೋಲ್ ನಂಬರ್ಸ್ ಅಂದರೆ ಏನು? ಹೋಲ್ ನಂಬರ್ಸ್ ಅಂತಂದರೆ ನೀವೇನೀಗ ಕೌಂಟಿಂಗ್ ನಂಬರ್ಸ್ ಅಂತ ಹೇಳ್ತಿರಲ್ಲ, 1, 2, 3, 4, ಆ ಒಂದು ನಂಬರ್ಸ್ ಗ್ರೂಪಿಗೆ ಒಂದೇ ಒಂದು ಝೀರೋನ ಆ್ಯಡ್ ಮಾಡಿದಾಗ ಆ ಒಂದು ನಂಬರ್ ಸಿಸ್ಟಮ್ ಹೋಲ್ ನಂಬರ್ ಸಿಸ್ಟಮ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಅದೇ ರೀತಿ ಫ್ರ್ಯಾಕ್ಷನ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ 1/2, 2/3 ಈ ರೀತಿ ಎಲ್ಲ ಎಕ್ಸಾಂಪಲ್ಸ್ ಗೊತ್ತಿದೆ ನಿಮಗೆ, ಹೌದು ತಾನೆ? ಸೊ ದ ನಂಬರ್ಸ್ ಇನ್ ದ ಫಾರ್ಮ್ ಆಫ್ p/q, ಸೊ ವೇರ್ p is ನ್ಯೂಮರೇಟರ್ ಆ್ಯಂಡ್ q is ಡಿನಾಮಿನೇಟರ್ ಅಂತಂದರೆ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಫಾರ್ಮಲ್ಲಿ ಇರ್ತಕ್ಕಂಥ ನಂಬರ್ಸನ್ನು ನಾವೇನಂತ ಕರಿತೀವಿ? ಫ್ರ್ಯಾಕ್ಷನ್ಸ್. ಆಯಿತಾ? ಆ ಒಂದು ನಂಬರ್ ಸಿಸ್ಟಮ್ ಗ್ರೂಪಿಗೆ ಇನ್ನೊಂದು ಹೊಸ ನಂಬರ್ ಸಿಸ್ಟಮ್ ಇಲ್ಲಿ ಆ್ಯಡ್ ಆಗ್ತಿದೆ. ಅದೇನಪ್ಪ ಅಂತಂದರೆ ದಟ್ ಈಸ್ ಇಂಟಿಜರ್ಸ್. ಸೊ ಇಂಟಿಜರ್ಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ನಾವು ಮೊದಲು ಪ್ರಾಪರ್ಟೀಸಿಗೆ ಹೋಗಿನ ಮುಂಚೆ ಇಂಟಿಜರ್ಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳೋದೇನು. ಸೊ ನ್ಯಾಚುರಲ್ ನಂಬರ್ಸ್ ಗೊತ್ತಾಯಿತು, ಹೋಲ್ ನಂಬರ್ಸ್ ಗೊತ್ತಾಯಿತು. ಆ ಒಂದು ಹೋಲ್ ನಂಬರ್ಸ್ ಗ್ರೂಪಿಗೆ ಅಂದರೆ ಫ್ರಮ್ 0 to 0, 1, 2, 3 ಆ್ಯಂಡ್ ಸೊ ಆನ್, ಈ ಒಂದು ಗ್ರೂಪಿಗೆ ಅದರ ನೆಗೆಟಿವ್ಸ್ ಆ್ಯಡ್ ಆದಾಗ, ಅಂದರೆ ಸಪೋಸ್ +1ಗೆ -1, +2ಗೆ -2, ಈ ರೀತಿ ನೆಗೆಟಿವ್ಸ್ ಆ್ಯಡ್ ಆದರೆ ಆ ಒಂದು ನಂಬರ್ ಸಿಸ್ಟಮಿಗೆ ನಾವೇನಂತ ಕರಿತೀವಿ? ಇಂಟಿಜರ್ಸ್. ಸೊ ವಾಟ್ ಇಸ್ ದ ಡೆಫಿನಿಷನ್ ಆಫ್ ಇಂಟಿಜರ್ಸ್? ದ ಹೋಲ್ ನಂಬರ್ಸ್ along with its negatives are called as integers. Okay, now let us discuss about the very first concept in this integers lesson is properties of addition and subtraction of integers. ಅಂದರೆ ಇಂಟಿಜರ್ಸಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ಗೆ ಅದರದೇ ಆದಂಥ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ, ಪ್ರಾಪರ್ಟೀಸ್ ಇದೆ, ಇಂಪಾರ್ಟೆಂಟು. ಸೊ ಅದನ್ನು ನಾವೀಗ ಏನು ಮಾಡ್ತಾ ಹೋಗೋಣ? ಡಿಸ್ಕಸ್ ಮಾಡ್ತಾ ಹೋಗೋಣ. ದಟ್ ಈಸ್ ದ ಫಸ್ಟ್ ಸಬ್ ಕಾನ್ಸೆಪ್ಟ್ ಇನ್ ದಿಸ್ ಪ್ರಾಪರ್ಟೀಸ್. ಆ ಪ್ರಾಪರ್ಟಿಯಲ್ಲಿ ಮೊದಲನೇ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಯಾವುದಪ್ಪ ಅಂತಂದರೆ ಕ್ಲೋಜರ್ ಅಂಡರ್ ಅಡಿಷನ್. ಏನು? ಕ್ಲೋಜರ್ ಅಂಡರ್ ಅಡಿಷನ್. ಏನಪ್ಪ ಹಿಂಗಂದರೆ ಕ್ಲೋಜರ್ ಅಂಡರ್ ಅಡಿಷನ್ ಅಂತಂದರೆ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾವು ಹೇಳಿದಾಗ ಏನಾಗುತ್ತೆ ನಿಮಗೀಗ ಅರ್ಥ ಆಗುತ್ತೆ, ಆಯಿತಾ? ಫಾರ್ ಎಕ್ಸಾಂಪಲ್ 17 + 24 is equal to 41. So here we taken the example of whole numbers. Here we taken the example of two whole numbers. ಇಲ್ಲಿ ಏನಂತ ಇದೆ ನೋಡಿ, the sum of two whole numbers is again a whole number. This is the statement of this property. ಅಂದರೆ ಯಾವುದೇ ಒಂದು ಎರಡು ಹೋಲ್ ನಂಬರ್ಸನ್ನ ಆ್ಯಡ್ ಮಾಡಿದಾಗ, ಸಮ್ ಅಂದ್ರೇನು? ಪ್ಲಸ್. ನಿಮ್ಗೆ ಗೊತ್ತಿದೆ ಸಮ್ ಅಂದರೆ ಆ್ಯಡ್ ಮಾಡೋದು. ಯಾವುದೋ ಎರಡು ಅಂತಂದರೆ ಯಾವುದಾದ್ರೂ ಎಕ್ಸಾಂಪಲ್ ತೊಗೋಬೋದು ನೀವು. 2, 3 ಇವೆಲ್ಲ ಹೋಲ್ ನಂಬರ್ಸ್ ಗ್ರೂಪಿಗೆ ಸೇರಾಗುತ್ತೆ. 0, 3, 10, 5 ಈ ರೀತಿ. ದ ಸಮ್ ಆಫ್ ಎನಿ ಟು ಹೋಲ್ ನಂಬರ್ಸ್ ಈಸ್ ಅಗೇನ್ ಎ ಹೋಲ್ ನಂಬರ್. ಅಂದರೆ ಯಾವುದಾದ್ರೂ ಎರಡು ಹೋಲ್ ನಂಬರ್ಸನ್ನ ಆ್ಯಡ್ ಮಾಡಿದಾಗ ಬರೋ ಅಂಥ ರಿಸಲ್ಟ್ ಕೂಡ ಏನಾಗಿರುತ್ತೆ? ಹೋಲ್ ನಂಬರ್. ಈ ಪ್ರಾಪರ್ಟಿಗೆ ಏನಂತ ಕರಿತೀವಿ ನಾವು? ಕ್ಲೋಜರ್ ಅಂಡರ್ ಅಡಿಷನ್. ಅದನ್ನೇ ಇಲ್ಲಿ ಎಕ್ಸಾಂಪಲಾಗಿ ಕೊಟ್ಟಿರೋದು. 17 is a whole number, 24 is a whole number. Suppose we add these two whole numbers, the result is again a whole number, which is a whole number. This property is called as what? Closure under addition. ಸೊ ಇನ್ನೂ ಈಸಿಯಾಗಿ ಹೇಳೋದಾದರೆ, ಯಾವುದೋ ಒಂದು ಎರಡು ಹೋಲ್ ನಂಬರ್ಸನ್ನ ತೊಗೋಬೇಕು, ಅವೆರಡನ್ನು ಆ್ಯಡ್ ಮಾಡಬೇಕು, ಬರೋ ರಿಸಲ್ಟ್ ಏನಾಗಿರುತ್ತೆ? ಹೋಲ್ ನಂಬರೇ. ಇದಿಷ್ಟೇ ಸಿಂಪಲ್. ಇದನ್ನು ನಾವೇನಂತ ಕರಿತೀವಿ? ಕ್ಲೋಜರ್ ಅಂಡರ್ ಅಡಿಷನ್. ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು. ಏನು? ಹೋಲ್ ನಂಬರ್, ಸಿಂಪಲ್ ಎಕ್ಸಾಂಪಲ್. 2, it is a whole number. 3, it is a whole number. 2 + 3 how much? 5. 5 is again a what? Whole number. So this, like this property is called as what? Closure under addition. So we have seen closure under addition for whole numbers. Likewise, this closure property also satisfies for integers. So here these are all the examples of
integers. Okay, let us consider one example here. Minus 75 is an integer. Again, 18 is also an integer. This is positive integer, this is negative. Negative means the number which is having a negative symbol, it is a negative integer. This number is having a positive sign, that's why it is considered as a what? Positive integer. Is it? Both are integers. Suppose we add these two integers, the result is again an integer. For example, here minus 75 is there plus 18. Suppose we sum up these two integers, what is the result here we can get? Suppose it is a 75, is it? Minus 75 here plus what? 18. When plus symbol and minus symbol come together, then we are going to what? Subtract. So what happens here? 15 and minus 8 becomes how much? 7. Then 6 minus 1 becomes how much? 5. Is it? So the result is what? Minus 57. Once again I will tell you, clear this point. Minus 75 plus 18. These two are what? Integers. So we are adding these two integers. Then we get the result how much? Minus 57 is again a what? A integer. So what is the closure property tells? Suppose we add two integers, the result is again a integer. Likewise we saw in the whole number example. That's why closure property also satisfies for integer. We can see one more example. See here, minus 20 is an integer and also 0 is an integer. If we add these two integers, what is the result here comes? Minus 20. How much? Minus 20. It is again an integer. That's why we conclude that the closure property as in the case of integers is, if we add any two integers, the result is again an integers. That's why we conclude the statement in the case of integers is, integers are also closed under addition. Is it? That why? Because we see here so many examples which is satisfies which law? Closure law or closure under addition. That's why in general we consider A is an integer and B is an another integer. Suppose we add these two integers, the result is again an integer. This is the statement of closure property in the case of what? A integer. Okay, this whole property is called as what? Closure property of integers. So viewers, today we have discussed one important property in the integers concept, that is closure property. In the next video we can discuss the remaining property of integers related to the addition and subtraction.